ಕರುನಾಡು ಟೈಮ್ಸ್ ಚಾನೆಲ್ನಲ್ಲಿ ಸುದ್ದಿ ಮತ್ತು ಜಾಹೀರಾತು ನೀಡಲು ಈ ನಂಬರ್ಗೆ ಕರೆ ಮಾಡಿ. ಹಾಯ್, ಹಲೋ, ನಮಸ್ಕಾರ. ನಾನು ನಿಮ್ಮ ಸಂಜನಾ. ನೀವು ನೋಡುತ್ತಿದ್ದೀರಿ ಕರುನಾಡು ಟೈಮ್ಸ್ ಡಿಜಿಟಲ್ ಮೀಡಿಯಾ. ಭಾರತದಲ್ಲಿ ಮೊಟ್ಟ ಮೊದಲನೆಯದಾಗಿ ವಿವಾಹ ವಿಚ್ಛೇದನ ಪಡೆದ ಮಹಿಳೆ. ಭಾರತದಲ್ಲಿ ದಿನದಿಂದ ದಿನಕ್ಕೆ ಡಿವೋರ್ಸ್ ಕೇಸ್ಗಳು ಹೆಚ್ಚಾಗುತ್ತಿವೆ. ಅದರಲ್ಲಿಯೂ ನವ ಪೀಳಿಗೆಯಂತೂ ಸಂಸಾರವನ್ನು ಬಬಲ್ ಗಮ್ ತರ ಬಳಸಿಕೊಳ್ಳುತ್ತಿದ್ದಾರೆ. ಮದುವೆಯಾಗಿ ಕೇವಲ 1-2 ವರ್ಷಗಳಿಗೆ ಗಂಡ ಹೆಂಡತಿರು ಸಣ್ಣ ಪುಟ್ಟ ಕಾರಣಗಳಿಂದ ಬೇರೆ ಬೇರೆಯಾಗುತ್ತಿದ್ದಾರೆ. ಸದ್ಯದ ಮಟ್ಟಿಗೆ ಇದೆಲ್ಲ ಮಾಮೂಲಿ ಆಗಿಬಿಟ್ಟಿದೆ. ಆದರೆ ಗಂಡನಿಗೆ ಎದುರು ಮಾತಾಡುವುದು ಅಪರಾಧವಾಗಿದ್ದ ಇಂದಿನ ಸಮಾಜದಲ್ಲಿ ಬಾಲ್ಯ ವಿವಾಹದ ವಿರುದ್ಧ ಹೋರಾಡಿ ವಿಚ್ಛೇದನ ಪಡೆದ ಭಾರತದ ಪ್ರಥಮ ವಿಚ್ಛೇದಿತ ಮಹಿಳೆಯ ಬಗ್ಗೆ ನಿಮಗೆಲ್ಲ ಗೊತ್ತಿದೆಯಾ? ಇಲ್ಲ ಅಲ್ವಾ? ಹಾಗಾದರೆ ಬನ್ನಿ, ಅದರ ಬಗ್ಗೆ ಮಾಹಿತಿ ನಾನು ಕೊಡುತ್ತೇನೆ. ಭಾರತದಲ್ಲಿ ಡಿವೋರ್ಸ್ ಯಾವಾಗ ಚಾಲ್ತಿಗೆ ಬಂತು ಮತ್ತು ಪತಿಯಿಂದ ಡಿವೋರ್ಸ್ ಪಡೆದ ಪ್ರಪ್ರಥಮ ಮಹಿಳೆ ಯಾರು ಎಂದು ನಾನಿವತ್ತು ನಿಮಗೆ ತಿಳಿಸಿಕೊಡುತ್ತೇನೆ. ವೀಕ್ಷಕರೇ, ಇವರನ್ನು ಇತಿಹಾಸ ಭಾರತೀಯ ಮಹಿಳಾ ಸಬಲೀಕರಣದ ಸ್ವಾತಂತ್ರ್ಯದ ಮುಖ್ಯ ರೂವಾರಿ ಎಂದು ಕರೆಯುತ್ತದೆ. 19ನೇ ಶತಮಾನ ಅಂದರೆ ಬ್ರಿಟಿಷರು ಆಡಳಿತ ನಡೆಸುತ್ತಿದ್ದ ಕಾಲವದು. ಆಗ ಭಾರತದಲ್ಲಿ ಒಂದೊಂದು ಧರ್ಮಕ್ಕೆ ಬೇಕಾದ ರೀತಿ ಕಾನೂನುಗಳಿದ್ದವು. ಹಿಂದೂ ಧರ್ಮದಲ್ಲಿ ವಿಚ್ಛೇದನ ಎಂಬ ಕಾನೂನು ಇರಲಿಲ್ಲ. ಇನ್ನು ಬಾಲ್ಯ ವಿವಾಹ ಎನ್ನುವುದು ಸರ್ವೇ ಸಾಮಾನ್ಯವಾದ ಸಂಗತಿಯಾಗಿತ್ತು. ಅಂತಹ ಸಮಾಜದಲ್ಲಿ ತನ್ನ ಹಕ್ಕುಗಳಿಗಾಗಿ ಹೋರಾಟ ಮಾಡಿ ಗೆದ್ದು ಇತಿಹಾಸ ನಿರ್ಮಿಸಿದ ಮಹಿಳೆಯಾಗಿದ್ದಾರೆ ರುಕ್ಮಾಬಾಯಿ ರೌತ್. 1864 ನವೆಂಬರ್ 22ರಂದು ಮಹಾರಾಷ್ಟ್ರದ ಹಿಂದೂ ಸಂಪ್ರದಾಯದ ಕುಟುಂಬದಲ್ಲಿ ಜನಿಸಿದ ಇವರು 11ನೇ ವಯಸ್ಸಿನಲ್ಲಿ 19 ವರ್ಷದ ದಾದಾಬಾಯಿ ಬೋಧಾರಾಜ್ ಎಂಬುವರ ಜೊತೆಗೆ ಬಾಲ್ಯ ವಿವಾಹ ನಡೆಯುತ್ತದೆ. ರುಕ್ಮಾಬಾಯಿ ತಾಯಿ ಜಾನಕಿ ಅವರದ್ದು ಕೂಡ ಬಾಲ್ಯ ವಿವಾಹವಾಗಿತ್ತು. ರುಕ್ಮಾಬಾಯಿ ತಂದೆಯ ಮರಣ ನಂತರ ತಾಯಿ ವೈದ್ಯರಾಗಿದ್ದ ಸಖರಾಮ್ ರೌತರನ್ನು 2ನೇ ಮದುವೆಯಾಗುತ್ತಾರೆ. ಇದು ರುಕ್ಮಾಬಾಯಿ ಬದುಕಿಗೆ ಹೊಸ ತಿರುವು ನೀಡುತ್ತದೆ. ಬಾಲ್ಯ ವಿವಾಹ ಇಷ್ಟವಿಲ್ಲದೆ ತಂದೆಯ ಬಲವಂತಕ್ಕಾಗಿ ಕೊರಳೊಡ್ಡಿದ ರುಕ್ಮಾಬಾಯಿ ತಾಯಿ ಮತ್ತು ಮಲತಂದೆಯ ಜೊತೆ ವಾಸಿಸತೊಡಗಿದರು. ವೃತ್ತಿಯಲ್ಲಿ ವೈದ್ಯರಾಗಿದ್ದ ಮಲತಂದೆಯವರು ರುಕ್ಮಾಬಾಯಿಯವರಿಗೆ ಉತ್ತಮ ವಿದ್ಯಾಭ್ಯಾಸವನ್ನು ಕೊಡಿಸುತ್ತಾರೆ. ರಾಜ್ಕೋಟ್ನಲ್ಲಿ ಇಂಗ್ಲಿಷ್ ಸೈನ್ಸ್ ಜೊತೆಗೆ ಸಾಹಿತ್ಯವನ್ನು ಅಭ್ಯಾಸ ಮಾಡಿದ ರುಕ್ಮಾಬಾಯಿ ಮನಸ್ಸಿನೊಳಗೆ ಸ್ವಾತಂತ್ರ್ಯದ ಕಿಡಿ ಹೊತ್ತಿಕೊಂಡಿತ್ತು. ಅದು ಅವರನ್ನು ಅಂದಿನ ಕಾನೂನು ವಿರುದ್ಧ ಹೋರಾಡಿ ತನ್ನ ಬದುಕು ರೂಪಿಸಿಕೊಳ್ಳಲು ಸಹಾಯ ಮಾಡಿತ್ತು. ರುಕ್ಮಾಬಾಯಿಗೆ ಆಗ 20 ವರ್ಷ. ಬಾಲ್ಯ ವಿವಾಹವಾಗಿ 9 ವರ್ಷ ಕಳೆದಿದ್ದವು. ಪತಿ ದಾದಾಬಾಯಿಯವರು ರುಕ್ಮಾಬಾಯಿಯನ್ನು ತಮ್ಮೊಂದಿಗೆ ಸಂಸಾರ ಮಾಡಲು ಕಳುಹಿಸಬೇಕೆಂದು ಕೋರ್ಟಿನಲ್ಲಿ ಮೊಕದ್ದಮೆ ಹೂಡಿದರು. ಆಗ ಬಾಲ್ಯ ವಿವಾಹ ಅನ್ನುವುದು ಸಾಮಾನ್ಯ ಮತ್ತು ಹಿಂದೂ ಕಾನೂನಿನ ಅಡಿಯಲ್ಲಿ ಮದುವೆಯನ್ನು ರದ್ದುಗೊಳಿಸಲು ಸಾಧ್ಯವಿರಲಿಲ್ಲ. ಆದ್ದರಿಂದ ಕೋರ್ಟ್ ರುಕ್ಮಾಬಾಯಿ ಅವರಿಗೆ ಪತಿಯೊಂದಿಗೆ ವಾಸಿಸುವ ತೀರ್ಪು ನೀಡಿ 1 ತಿಂಗಳ ಕಾಲಾವಕಾಶ ನೀಡಿತು. ಒಂದು ವೇಳೆ ತೀರ್ಪು ಉಲ್ಲಂಘನೆ ಮಾಡಿದರೆ ಜೈಲು ಶಿಕ್ಷೆ ನೀಡುವುದಾಗಿ ತಿಳಿಸಿತು. ಕೋರ್ಟಿನ ಆದೇಶಕ್ಕೆ ಒಪ್ಪದ ರುಕ್ಮಾಬಾಯಿ ಆ ಮದುವೆಯಾಗುವ ಸಂದರ್ಭದಲ್ಲಿ ಕೇವಲ ನನಗೆ 11 ವರ್ಷ ವಯಸ್ಸಾಗಿತ್ತು, ಆದ್ದರಿಂದ ಅದು ನನ್ನ ಒಪ್ಪಿಗೆಯ ಮೇರೆಗೆ ನಡೆದ ವಿವಾಹವಲ್ಲ ಎಂದು ಜೈಲುವಾಸ ಒಪ್ಪಿಕೊಂಡರೆ ವಿನಃ ವಿವಾಹವನ್ನು ಒಪ್ಪಿಕೊಳ್ಳಲಿಲ್ಲ. ಈ ಸುದ್ದಿ ದೇಶ ವಿದೇಶಗಳ ಗಮನ ಸೆಳೆಯಿತು. ದಿ ಟೈಮ್ಸ್ ಆಫ್ ಇಂಡಿಯಾ ಪತ್ರಿಕೆಯಲ್ಲಿ ಒಬ್ಬ ಹಿಂದೂ ಮಹಿಳೆಯ ತಲೆಬರಹ ಲೇಖನವನ್ನು ಬರೆದರು. ಲಿಂಗ ತಾರತಮ್ಯದ ಬಗ್ಗೆ ವಾದ ಮಾಡಿದರು. ಅವರ ಲೇಖನಗಳು ಅಂದಿನ ಬ್ರಿಟಿಷ್ ರಾಣಿ ವಿಕ್ಟೋರಿಯಾ ಗಮನಕ್ಕೆ ಬಂದವು. ಪ್ರಕರಣದ ಬಗ್ಗೆ ಮಾಹಿತಿ ಪಡೆದ ರಾಣಿ 1887ರಲ್ಲಿ ವಿವಾಹವನ್ನು ರದ್ದುಗೊಳಿಸುವಂತೆ ಆದೇಶ ಕೊಟ್ಟರು. ಇದು ದೇಶದ ಪ್ರಪ್ರಥಮ ವಿವಾಹ ವಿಚ್ಛೇದನವಾಗಿ ಗುರುತಿಸಿಕೊಂಡಿತು. ನಂತರ ಬಾಲ್ಯ ವಿವಾಹಗಳ ಬಗ್ಗೆ ವಿವಿಧ ಮಜಲುಗಳಲ್ಲಿ ಚರ್ಚೆಗಳು ನಡೆದು ಬಾಲ್ಯ ವಿವಾಹ ಕಾನೂನಿಗೆ ರೂಪುರೇಷೆ ನೀಡಲಾಯಿತು. ವಿಚ್ಛೇದನ ಪಡೆದ ನಂತರ ರುಕ್ಮಾಬಾಯಿ ಇಂಗ್ಲೆಂಡಿಗೆ ತೆರಳಿ ಲಂಡನ್ ಸ್ಕೂಲ್ ಆಫ್ ಮೆಡಿಸಿನ್ ಫಾರ್ ವುಮೆನ್ ನಲ್ಲಿ ವೈದ್ಯಕೀಯ ಶಿಕ್ಷಣ ಪಡೆದು 1893ರಲ್ಲಿ MBBS ಪದವಿ ಪಡೆಯುವುದರ ಮೂಲಕ ಭಾರತೀಯ 2ನೇ ಮಹಿಳಾ ವೈದ್ಯೆ ಎಂಬ ಬಿರುದಿಗೆ ಪಾತ್ರರಾಗುತ್ತಾರೆ. ಮೊದಲನೇ ವೈದ್ಯೆ ಕದಂಬಿನಿ ಗಾಂಗುಲಿ ಎಂಬುವರಾಗಿದ್ದಾರೆ. ಲಂಡನ್ನಿಂದ ವೈದ್ಯಕೀಯ ಪದವಿ ಪಡೆದ ನಂತರ ಭಾರತಕ್ಕೆ ಮರಳಿದ ರುಕ್ಮಾಬಾಯಿ ಸೂರತ್ನ ಮಹಿಳಾ ಆಸ್ಪತ್ರೆಯೊಂದರಲ್ಲಿ 35 ವರ್ಷಗಳ ಕಾಲ ವೈದ್ಯರಾಗಿ ಕಾರ್ಯನಿರ್ವಹಿಸುತ್ತಾರೆ. ಜೊತೆಗೆ ಮಹಿಳಾ ಪರ ಹೋರಾಟ, ಬಾಲ್ಯ ವಿವಾಹದ ವಿರುದ್ಧ ಜಾಗೃತಿ ಮೂಡಿಸುವಂತಹ ಕೆಲಸಗಳಲ್ಲಿ ತಮ್ಮನ್ನು ತೊಡಗಿಸಿಕೊಂಡು 1955ರಲ್ಲಿ ತನ್ನ 91ನೇ ವಯಸ್ಸಿನಲ್ಲಿ ಮರಣ ಹೊಂದುತ್ತಾರೆ. ಅಂದು ಅವರು ಇಟ್ಟ ದಿಟ್ಟ ಹೆಜ್ಜೆ ಅದೆಷ್ಟೋ ಭಾರತೀಯ ಹೆಣ್ಣು ಮಕ್ಕಳ ಬಾಳಿನಲ್ಲಿ ಹೊಸ ಸಂಚಲನ ಮೂಡಿಸಿತು. ಸಮಾಜದ ಕೆಟ್ಟ ಕಟ್ಟುಪಾಡಿನ ವಿರುದ್ಧ ಹೋರಾಡಿ ಇಂದು ಇತಿಹಾಸದಲ್ಲಿ ಅಜರಾಮರರಾಗಿದ್ದಾರೆ
ರುಕ್ಮಾಬಾಯಿ ರೌತ್. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ನ ಪ್ರೆಸ್ ಮಾಡಿ.